ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ವಿವಿಧ ಸಹಕಾರಿ ಸಂಘಗಳು ಮತ್ತು ಆಡಳಿತ ಮಂಡಳಿಯವರು ಕಳೆದ 30 ವರ್ಷಗಳಿಂದ ಅನುಭವಿಸುತ್ತಿರುವ ತೊಂದರೆಗಳಿಗೆ ಮುಕ್ತಿ ನೀಡಲಾಗುವುದು ಎಂದು ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಸಂಕೇಶ್ವರ್ ನಗರದಲ್ಲಿ ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಜರುಗಿದ ಭಾರತೀಯ ಜನತಾ ಪಕ್ಷದ ಮುಖಂಡರ ಸಭೆ ಜರುಗಿಸುವ ಮೂಲಕ ಇತ್ತೀಚೆಗೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಆಡಳಿತದ ಚುಕ್ಕಾಣಿ ಮತ್ತೆ ತಮ್ಮ ವಶ ಮಾಡಿಕೊಂಡ ರಮೇಶ್ ಕತ್ತಿ ಮತ್ತು ಎಬಿ ಪಾಟೀಲ್ ಬಣಕ್ಕೆ ತಿರುಗೇಟು ನೀಡಲು ಮತ್ತು ಮುಂಬರುವ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂಗವಾಗಿ ಹಮ್ಮಿಕೊಂಡ ಸಭೆಯಲ್ಲಿ ಹುಕ್ಕೇರಿ ಮತ್ತು ಸಂಕೇಶ್ವರ್ ಭಾಗದ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರಿಂದ ಮುಖಂಡರಲ್ಲಿ ಗೊಂದಲ ಉಂಟಾಗಿದೆ. ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 4-5 ತಿಂಗಳಲ್ಲಿ ಸಹಕಾರಿ ಸಂಘಗಳಲ್ಲಿ ಆದ ಬದಲಾವಣೆಗಳಿಗೆ ಕಾರಣ ಇಲ್ಲಿಯ ಜನ ಅನುಭವಿಸುತ್ತಿರುವ ತೊಂದರೆಗಳನ್ನು ನಮ್ಮ ಜೊತೆ ಹಂಚಿಕೊಂಡ ಹಿನ್ನೆಲೆಯಲ್ಲಿ ನಾನು ಮತ್ತು ಬಾಲಚಂದ್ರ ಜಾರಕಿಹೊಳಿಯವರು ಮಧ್ಯಸ್ಥಿಕೆ ವಹಿಸಿ ಅಳವಿನ ಅಂಚಿನಲ್ಲಿರುವ ಸಂಘ ಸಂಸ್ಥೆಗಳ ಉಳಿವಿಗಾಗಿ ಅಪ್ಪನಗೌಡರು ಹುಟ್ಟು ಹಾಕಿದ ಸಂಸ್ಥೆಗಳು ಜನರಿಗೆ ಪಾರದರ್ಶಕವಾದ ಆಡಳಿತ ನೀಡುವ ಉದ್ದೇಶದಿಂದ ನಾವು ಬಂದಿದ್ದೇವೆ. ನಾವೇನು ವಿದೇಶದಿಂದ ಬಂದಿಲ್ಲ. ಈ ಭಾಗದ ಸಂಸದನಾಗಿ ಕೆಲಸ ಮಾಡಿದ್ದೇನೆ. ಅದರಂತೆ ಬಾಲಚಂದ್ರ ಜಾರಕಿಹೊಳಿ ಜಿಲ್ಲೆಯ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕೈಗೊಂಡಿದ್ದಾರೆ. ಅಲ್ಲದೆ ಸಹಕಾರಿ ಸಂಘಗಳ ಆಡಳಿತ ಮಂಡಳಿಯವರ ಮತ್ತು ಈ ಭಾಗದ ಜನರ ಅಪೇಕ್ಷೆಯ ಮೇರೆಗೆ ಜಂಟಿಯಾಗಿ ಬಂದು ಈ ಭಾಗದ ಸಂಸ್ಥೆಗಳ ರಕ್ಷಣೆಗಾಗಿ ಹೋರಾಟ ಮತ್ತು ಚುನಾವಣೆ ಮಾಡುತ್ತೇವೆ ಎಂದರು. ಅಥವಾ ರಾಜಕೀಯ ಪರಿಸ್ಥಿತಿಯಲ್ಲಿ ಏನೇನು ನಡೆದೋ ಒಂದು 3-4 ದಿನದಲ್ಲಿ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿದ್ದ ವಿಷಯ. ಬಹಳಷ್ಟು ಏರುಪೇರುಗಳು, ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆ ಇರ್ಬೋದು, ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು, ಡಿಸಿಸಿ ಬ್ಯಾಂಕ್ ಇರ್ಬೋದು, ಏನೇನು ಆಗಿದೆ ಅನ್ನೋದು ತಮಗೆಲ್ಲ ಗೊತ್ತಿದ್ದ ವಿಷಯ. ಯಾಕಂದ್ರೆ ಸುಮಾರು 30 ವರ್ಷಗಳಿಂದ ತಾವೇನು ಅನುಭವಿಸ್ತಾ ಇದ್ದೀವಿ. ಇವತ್ತು ನಾನಾಗಲಿ ಬಾಲಚಂದ್ರ ಜಾರಕಿಹೊಳಿ ಆಗಲಿ ಇಲ್ಲಿ ಬರಲಿಕ್ಕೆ ಕಾರಣ ನಾವೆಲ್ಲ ಹೊರದಿಂದ ಬಂದಿಲ್ಲ. ನಾನು ಕೂಡ ಇಲ್ಲಿ ಒಬ್ಬ ಸಂಸದನಾಗಿ ಈ ಭಾಗದಲ್ಲಿ ಕೆಲಸ ಮಾಡಿದವರು. ಅವರು ಕೂಡ ಈ ಜಿಲ್ಲೆಯಲ್ಲಿ ಸುಮಾರು ಸಲ ಮಂತ್ರಿಗಳಾಗಿ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಕೆಲಸ ಮಾಡಿದವರು. ನಮಗೆ ಸಾಕಷ್ಟು ಮುಖಂಡರಾಗಲಿ ಮತ್ತು ಇಲ್ಲಿ ಕಾರ್ಯಕರ್ತರಾಗಲಿ ಅವರ ಒಂದು ಅಡಚಣೆ ಅಥವಾ ಅಳವನ್ನು ತೋಡಿಕೊಂಡು ಈ ನಮ್ಮ ಸಹಕಾರಿ ಸಂಘಗಳಲ್ಲಿ ಏನೊಂದು ದುರುಪಯೋಗ ಆಗ್ತಾ ಇದೆ, ನಮ್ಮ ಮೇಲೆ ಒಂದು ದುರಂಕಾರ ಆಗ್ತಾ ಇದೆ, ಇದನ್ನು ಬದಲಿಸಿ ಕೊಡಬೇಕಂತ ಒಂದು ಸಂಚಾರದಿಂದ ಸದಸ್ಯರು ಇರ್ಬೋದು ಅಥವಾ ಸಾಕಷ್ಟು ಮುಖಂಡರಿರ್ಬೋದು ಬಂದು ನಮಗೆ ಹೇಳಿದ್ದಾರೆ. ನಾವು ಎಷ್ಟೇ ಹೇಳಿದೆವು, ನಾವು ನಿಮಗೆ ಸಹಾಯ ಸಹಕಾರ ಮಾಡಿ ಆ ಸಂಸ್ಥೆಗಳನ್ನು ಒಳ್ಳೆಯ ರೀತಿಯಿಂದ ನಡೆಸುವಲ್ಲಿ ಮಾಡಿಕೊಡ್ತೇವೆ. ಹೊರತು ನಾವೇನು ಇಬ್ಬರು ಮಂದಿ ಬಂದು ಡೈರೆಕ್ಟರ್ ಆಗೋರಿಲ್ಲ ಅಥವಾ ಇಲ್ಲ ರೂಲ್ ಮಾಡೋರಲ್ಲ. ಅದನ್ನು ಮಾತ್ರ ತಾವು ಸ್ಪಷ್ಟಪಡಬೇಕು. ವೇದಿಕೆ ಮೇಲೆ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್, ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್, ಶಶಿರಾಜ್ ಪಾಟೀಲ್, ಅಮರ್ ನಲವಡೆ, ಬಂಡು ಹತನೂರೆ, ಸಂಜಯ್ ಶಿರಕೋಳಿ, ಶಂಕರ್ರಾವ್ ಹೆಗಡೆ, ಅಜಿತ್ ಕರಜಗಿ, ಕುನಾಲ್ ಪಾಟೀಲ್, ಪವನ್ ಪಾಟೀಲ್, ರವಿ ಹಿಡ್ಕಲ್, ಮಹಾವೀರ್ ಬಾಗಿ ಮೊದಲಾದವರು ಉಪಸ್ಥಿತರಿದ್ದರು. ನಂತರ ಅಭಿಮಾನಿಗಳು ಮುಖಂಡರಿಗೆ ಬೃಹತ್ತಾಕಾರದ ಹೂವಿನ ಮಾಲೆ ಹಾಕಿ ಅಭಿನಂದಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಾಲಚಂದ್ರ ಜಾರಕಿಹೊಳಿ, ಮುಂಬರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ ಮೂಲಕ ಇಂದಿನಿಂದ ಚುನಾವಣೆ ಪ್ರಚಾರಕ್ಕೆ ಚಾಲನೆ ನೀಡಲಾಗಿದೆ. ಸತೀಶ್ ಜಾರಕಿಹೊಳಿ ಮತ್ತು ಅಣ್ಣಾಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ ಚುನಾವಣೆ ಜರುಗಿಸಲಾಗುವುದು. ಅದರಂತೆ ಬೆಳಗಾವಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಗೆ
ಹುಕ್ಕೇರಿ ಭಾಗದಿಂದ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಲಾಗುವುದು ಎಂದರು. ಅಪ್ಪನಗೌಡ ಹೆಸರು ಮೇಲೆ ನಾವು ಪ್ಯಾನಲ್ ಮಾಡ್ತಾ ಇದ್ದೀವಿ. ಅದಕ್ಕೆ ಆಶೀರ್ವಾದಗಳು ಅದ್ರಾಗ ಸತೀಶ್ ಜಾರಕಿಹೊಳಿ ಇರ್ತಾರೆ, ಅಣ್ಣ ಸಾಹೇಬ್ ಜೊಲ್ಲೆ ಇರ್ತಾರೆ. ನಾವು ಎಲ್ಲ ಪಕ್ಷ ಕೂಡಿ ಮಾಡ್ಕೊಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಅದ್ರ ಜೊತೆಗೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಹೇಳೋರು, ಯಾಕಂದ್ರೆ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿಗೆ ಅವರು ಪಾಪ ಕಣ್ಣು ಮುಚ್ಚಿ ಯಾರು ಬೇಡಂದ್ರು 100 ಕೋಟಿ ರೂಪಾಯಿ ಹಾಕಿಟ್ಟು ಅವ್ರು 100 ಕೋಟಿ ಅಂದ್ರೆ ಒಳ್ಳೇದಾಗಿ ಫ್ಯಾಕ್ಟ್ರಿ ಅಂತೇಳಿ ಈಗ 100 ಕೋಟಿ ಹಾಕಿ ಇನ್ನೂ 300 ಕೋಟಿ ರೂಪಾಯಿ ಹಾಕಕ್ಕೆ ತಯಾರಿದ್ರು ಅವ್ರು ಶುಗರ್ ಫ್ಯಾಕ್ಟ್ರಿಗೆ. ಆಗಿ ಇಡೀ ಅದನ್ನು ಅಗದಿ ಒಳ್ಳೆ ಫ್ಯಾಕ್ಟ್ರಿ ಮನೆ ಯಾಕಂದ್ರೆ ಅಪ್ಪನಗೌಡ ಕಟ್ಟಿದಂಥ ಫ್ಯಾಕ್ಟ್ರಿ ಮುಳುಗಬಾರ್ದು ಹೋಗಬಾರ್ದು ಅಂತೇಳಿ ಇನ್ನೂ 300 ಕೋಟಿ ಹಾಕಕ್ಕೆ ತಯಾರಿದ್ದಾಗ ಕೆಲವೊಂದು ಆಡಳಿತ ಮಂಡಳಿ ಸದಸ್ಯರು ಹೆಂಗೆ ಮಾಡಿ ಎಲ್ಲ ನೀವು ನೋಡಿ. ಅದಕ್ಕೆ ಡೈರೆಕ್ಟರ್ಗಳು ಹೆಂಗೆ ಅದಾರ ಅಂದ್ರೆ ಒಂದು ವಾರ ಬಿಟ್ಟು ಮತ್ತೆ ನಮ್ಮ ಕಡೆ ಬಂದ್ರೆ ಮತ್ತೆ ಆಶ್ಚರ್ಯ ಪಡ್ಬೇಡ. ಅವ್ರು ಈಗ ಅಲ್ಲಿದ್ದಾರೆ ಡೈರೆಕ್ಟರ್ಗಳು ಮತ್ತೊಂದು ವಾರ ಮತ್ತೆ ಈ ಕಡೆ ಬಂದವ್ರು ಎಲ್ಲರೂ ಈ 7 ಮಂದಿ ಜಗಳ ಆಡೋದಕ್ಕೆ ಕೇಳಕ್ಕೆ ಬರೋದಿಲ್ಲ. ಅದಕ್ಕೆ ಮೀಡಿಯಾದಾಗ ಒಂದು ಹಾಕಿದ್ದಂಗೆ ಒಂದು ಆ ಕಡೆ ಹೋಗುತ್ತೆ ಒಂದು ಈ ಕಡೆ ಹೋಗುತ್ತೆ, ಬಾಲ್ ಅಲ್ಲಿ ಹೋಗುತ್ತೆ, ಬ್ಯಾಟ್ ಇಲ್ಲಿ ಹೋಗುತ್ತೆ ಅಂತೇಳಿ ಹಂಗೆ ಚಾಲು ಇರ್ತದೆ. ಅದಕ್ಕೊಂದು ವಾರದಾಗ ಬಂದರೂ ಆಶ್ಚರ್ಯ ಪಡಂಗಿಲ್ಲ. ಅವ್ರು ಮತ್ತೆ ಯಾವಾಗ ಹೇಳ್ತಾರೆ ಗೊತ್ತಿಲ್ಲ. ಅದಕ್ಕೆ ಆದರೂ ನಾವು ಹೇಳಿದ್ವಿ ಅಣ್ಣ ಸಾಹೇಬ್ ಜೊಲ್ಲೆ, ಆಯ್ತಪ್ಪ ನೀವು ನಾವು ಬಿಟ್ಟು ಹೊಂಟಿದ್ರಿ, ಆ ಫ್ಯಾಕ್ಟ್ರಿ ಮಾತ್ರ ಹಾಳು ಮಾಡಬೇಡಿ, ಆ ಫ್ಯಾಕ್ಟ್ರಿ ಉಳಿಸ್ಲಿ ಬೆಳೆಸಲಿ, ರೈತ ಫ್ಯಾಕ್ಟ್ರಿ ಅಂತ ನಾವು ಆಶೀರ್ವಾದ ಮಾಡಿ ಕಳಿಸಿದ್ವಿ. ಯಾಕೆ ಬಂದು ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಈ ವಿದ್ಯುತ್ ಸಹಕಾರಿ ಸಂಘದ ಯಾಕಂದ್ರೆ ಸುಮಾರು 6 ಜನ ಡೈರೆಕ್ಟರ್ ಎಲ್ಲರೂ ಕೂತಾರೆ, ಜಯಗೌಡರು, ಶಶಿರಾಜ್ ಭಟ್ರು ಎಲ್ಲರೂ ಕೂತಾರೆ. ಈ 6 ಜನ ಅವ್ರು ಬೇಡ ಅಂತೇಳಿ ನಮ್ಮ ಕಡೆ ಬಂದ್ರೆ ನಾವು ನಿಮಗೆ ಯಾರಿಗೂ ಬಾ ಅಂತೇಳಿ ಯಾರೂ ಕರೆದಿಲ್ಲ. ಇಲ್ಲಪ್ಪ ಅವರು ಬಂದಂಗೆ ಕೇಳಿದ್ರೆ ಅವರು ನಮ್ಮ ಕಡೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ಕಡೆ ಬಂದ್ರು. ಅವರು ಬಂದ ನಂತರ ಮತ್ತೆ ನಾವು ಬಂದ ನಂತರ ಮತ್ತೆಲ್ಲ ಒಳ್ಳೇದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇದು ಆಯ್ತು ಒಳ್ಳೇದಾಗುತ್ತಂದ್ರೆ ಎಲ್ಲರೂ ಕೂಡ ಎಂಪಿನ್ ಮಾಡೋರು 5 ಮಂದಿ ಅದಾರು. ಇವರೆಲ್ಲ ಸೇರಿ ನೀವು ಮಾಡ್ರಂತಂದ್ರು ಎಲ್ಲ ಕೂಡಿಗೆ ಜಯಗೌಡನ ಅಧ್ಯಕ್ಷ ಮಾಡಿದೆವು. ಅದಕ್ಕೆ ಈಗ ನಾವು ಯಾಕೆ ಇಲ್ಲಿ ಬಂದು ಇದನ್ನ ಗಟ್ಟಿಯಾಗಿ ಚುನಾವಣೆ ಮಾಡತ್ತಂದ್ರೆ ಈ 6 ಜನ ನಾವು ನಂಗೆ ಬಂದಾರ. ನಾವು ಅಕಸ್ಮಾತ್ ಇವ್ರು ಕೈ ಬಿಟ್ಟು ಮೋಸ ಮಾಡಿ ದೇವರನ್ನು ಮೆಚ್ಚೋದಿಲ್ಲ ನಮಗೆ. ಅದಕ್ಕೆ ದೇವರು ಮೆಚ್ಚೋದಿಲ್ಲ. ಯಾಕಂದ್ರೆ ನಾವು ಕೆಲಸದಾಗ ಅಣ್ಣಕರ ಕಲ್ಯಾಣರು ಜಾರಕಿಹೊಳಿ ಉಪಯೋಗ ಮಾಡ್ಕೊಂಡ್ರು ಆಮೇಲೆ ಕೈ ಬಿಟ್ಟಿರ್ತಾರೆ. ಇವತ್ತು ನಾವು ಬೇಕಾದಾದ್ರು ಇವರು 6 ಮಂದಿಗೆ ನಮ್ದು ಆ ಗ್ರೂಪ್ನಾಗ ಇವರೇ ಕ್ಯಾಂಡಿಡೇಟ್ ಆಗವ್ರ. ಇನ್ನು 5 ಮಂದಿ ಹೊಸ ಕ್ಯಾಂಡಿಡೇಟ್ ಮಾಡ್ತೀವಿ. ದಯಮಾಡಿ ಅವರೆಲ್ಲ ನೀವು ಸಹಕಾರ ಕೊಡಬೇಕು ವಿನಂತಿ ಮಾಡ್ತೀವಿ. ಈಗ ನಾವು ಇವ್ರ ಸಂಬಂಧ ನಾವು ಚುನಾವಣೆ ಮಾಡೋರು. ಯಾಕಂದ್ರೆ ನನಗೆ ಬಂದಂಥವನು ಯಾರನ್ನೂ ಮೋಸ ಮಾಡಬಾರ್ದು, ಕೈ ಬಿಡಬಾರ್ದು. ಅದಕ್ಕೆ ಯಾಕಂದ್ರೆ ಈಗಿನ ರಾಜಕಾರಣದೊಳಗೆ ಮುಂಜಾನೆ ಮಾತಾಡ್ತಾರೆ, ಸಂಜೆಗೊಂದು ಹಂಗೆ ಆಗಬಾರ್ದು. ಇವ್ರು ಯಾಕಂದ್ರೆ ನಮ್ಮ ಸಂಕೇಶ್ವರದಾಗ ಆಫೀಸ್ ತೆಗಿತಾರೆ, ನೀವೆಲ್ಲ ಹಣ್ಣು ಅಂತಾರೆ ಏನು ಅಂಜಾಕ್ ಹೋಗ್ಬಾರ್ದು. ಪೊಲೀಸರು ಅದೆಲ್ಲ ನಾವು ಇರ್ತೀವಿ. ಅದಕ್ಕೆ ಮಾಡೋದು ನಾವು ಇರೋದು ಯಾರು ಹೋಗಬಾರ್ದು ಈಗ ಅನಿವಾರ್ಯ ಇದೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳೋದು ಮತ್ತೆ ಈಗ ಹೇಳ್ಬಿಡ್ತೈತೆ. ಸುಮಾರು 26 ವರ್ಷದಿಂದ ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ DCC ಬ್ಯಾಂಕ್ ಒಟ್ಟೆ ಎಲೆಕ್ಷನ್ ಆಗಿಲ್ಲ. 26 ವರ್ಷ ಆಯ್ತು ಒಟ್ಟೆ. ಆ ಸೊಸೈಟಿ ಸೆಕ್ರೆಟರಿ ಇಲ್ಲದಾನೋ, ಚೇರ್ಮನ್ ಇಲ್ಲದಾನೋ, ಮೆಂಬರ್ ಇಲ್ಲ, ಯಾರು ಮಾರಿಸಿದ ನೋಡಿಲ್ಲ ಹೋಗಿ ಅವ್ರದ 20 ವರ್ಷ ಆಗಿಲ್ಲ. ನೀವೆಲ್ಲರೂ ಮತ್ತು ಆಶೀರ್ವಾದ ಮಾಡಿ DCC ಬ್ಯಾಂಕ್ ಒಂದು ಕ್ಯಾಂಡಿಡೇಟ್ ಹಾಕಿ ಗೆಲ್ಲಿ ಬೇಕಾದ್ರೆ ಸೋಲಿ ನೀವು ಹ್ಞೂ ಅಂದ್ರೆ ಅದನ್ನು ಒಂದು DCC ಬ್ಯಾಂಕ್ ಒಬ್ಬನ ಯಾರು ಅಭ್ಯರ್ಥಿ ಒಳ್ಳೆಯವ್ರು ನಿಲ್ಲಿಸ್ತೆ ಅಂದ್ರೆ ಗೆಲ್ಲಬೇಕಂತಿಲ್ಲ, ಚುನಾವಣೆ ಆಗಲಿ. ಅದಕ್ಕೆ ಸೊಸೈಟಿಗೆ ಹೋಗಿ ಅವರು ಭೇಟಿ ಆಗಲಿ, ಕೈ ಮುಗಿಲಿ. ಅದಕ್ಕೆ ನಾವು ಅದನ್ನು ಅಂದ್ರೆ ಈ ಬ್ಯಾಂಕ್ದಾಗ ಚರ್ಚೆ ಮಾಡತ್ತೀವಿ. ಅದಕ್ಕೆ ಆಗಸ್ಟ್ 10 ನಂತರ DCC ಬ್ಯಾಂಕ್ ಸಂಬಂಧಪಟ್ಟಾಗ ಒಂದು ಮೀಟಿಂಗ್ ಮಾಡಿ ಒಟ್ಟು ಈ ಸಲ ಹುಕ್ಕೇರಿ ತಾಲೂಕು DCC ಬ್ಯಾಂಕ್ ಇಲೆಕ್ಷನ್ ಮಾಡೋದು ಎಲ್ಲೋದು ಸೋಲೋದು ಅದನ್ನು ಮನೆಬಾರ ನಿಮ್ಮ ಆಶೀರ್ವಾದ. ಅದಕ್ಕೆ ಇದು ಸಲ ಈ ತಾಲೂಕಿನಿಂದ DCC ಬ್ಯಾಂಕ್ ಚುನಾವಣೆ ಅಣ್ಣ ಸಾಹೇಬ್ ಜೊಲ್ಲೆ ನಾವು ಮಾಡಿಸ್ತೇವೆ. ಈ ವೇದಿಕೆ ಮುಖಾಂತರ ತಮ್ಗೆ ಇದೊಂದು ವಿಷಯ ಹೇಳಬೇಕಾಯಿತು. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಹಕಾರ ಕೊಟ್ಟಂತ ಇಲ್ಲಿ ನೆರವೇರಿದಂಥ ಸಮಸ್ತ ಎಲ್ಲ ಗುರು ಹಿರಿಯರು ತಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಹುಕ್ಕೇರಿ ಮತ್ತು ಸಂಕೇಶ್ವರ್ ಭಾಗದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ. ಏನೋ ಅವ್ರ ಅಂದಾರ್ಥ ನಮಗ